ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ, ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಓ ಯೇಸುವಿನ ಪವಿತ್ರ ಹೃದಯವೇ, ಸಂತ ಕನ್ಯಾಮರಿಯಮ್ಮನವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು, ಎಲ್ಲ ಕೆಲಸ ಕಾರ್ಯಗಳನ್ನು, ವಿದ್ಯಾಭ್ಯಾಸವನ್ನು, ಪ್ರಯಾಣವನ್ನು, ಇಂದಿನ ಅನುಭವಗಳನ್ನು, ಆರೋಗ್ಯವನ್ನು, ನನ್ನ ಕುಟುಂಬದ ಸದಸ್ಯರನ್ನು, ಬಂಧು ಮಿತ್ರರನ್ನು, ನೆರೆಹೊರೆಯವರನ್ನು, ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ. ನಾನು ಆಡುವ ಮಾತು, ಮಾಡುವ ಆಲೋಚನೆಗಳು, ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ. ಇಂದಿನ ದಿನ ನಿಮ್ಮ ಸುರಕ್ಷತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ. ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ. ಆಮೇನ್. ಪ್ರೀತಿಯ ಸ್ನೇಹಿತರೆ, ನಾವಿಂದು ಮರಿಯ ಮಾತೆಯ ಸ್ವರ್ಗಾರೋಹಣದ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಸಂತ ಲೂಕನು ಬರೆದ ಸುಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯಹೂದದಲ್ಲಿರುವ ಒಂದೂರಿಗೆ ಹೋಗಿ ಜಕರೀಯನ ಮನೆಯನ್ನು ಸೇರಿ ಎಲಿಜಬೇತಳಿಗೆ ವಂದಿಸಿದಳು. ಎಲಿಜಬೇತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ಮತ್ತು ಎಲಿಜಬೇತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು. ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದಾಯಿತು? ಇಗೋ, ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ನಂಬಿದವಳಾದ ನೀನು ಧನ್ಯಳೆ. ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರಲ್ಲಿ ಉಲ್ಲಾಸಗೊಂಡಿದೆ. ಆತನು ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಇಗೋ, ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದುದು. ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯೆಯು ತಲತಲಾಂತರದವರೆಗೂ ಇರುವುದು. ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ ಸೊಕ್ಕಿದ ಮನಸ್ಸುಳ್ಳವರನ್ನು ಚದುರಿಸಿಬಿಟ್ಟಿದ್ದಾನೆ. ಪ್ರಭುಗಳನ್ನು ಸಿಂಹಾಸನಗಳಿಂದ ದೊಬ್ಬಿ ದೀನಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಪಡಿಸಿ ಸ್ಥಿತಿವಂತರನ್ನು ಬರಿಗೈಯಲ್ಲಿ ಕಳುಹಿಸಿಬಿಟ್ಟಿದ್ದಾನೆ. ಆತನು ನಮ್ಮ ಪೂರ್ವಿಕರಿಗೆ ಹೇಳಿದ್ದಕ್ಕೆ ಸರಿಯಾಗಿ ಅಬ್ರಹಾಮನಿಗೂ ಅವನ ವಂಶದವರಿಗೂ ಯಾವಾಗಲೂ ದಯೆ ತೋರಿಸಬೇಕೆಂಬುದನ್ನು ನೆನೆಸಿಕೊಂಡು ತನ್ನ ಸೇವಕನಾದ ಇಸ್ರಾಯೇಲನನ್ನು ಕೈ ಹಿಡಿದಿದ್ದಾನೆ ಅಂದಳು. ಮರಿಯಳು ಹೆಚ್ಚು ಕಡಿಮೆ 3 ತಿಂಗಳು ಎಲಿಜಬೇತಳ ಬಳಿಯಲ್ಲಿದ್ದು ತನ್ನ ಮನೆಗೆ ಹಿಂತಿರುಗಿ ಹೋದಳು. ಪ್ರಭು ಕ್ರಿಸ್ತರ ಸುಸಂದೇಶವಿದು. ಪ್ರೀತಿಯ ಸ್ನೇಹಿತರೆ, ಇಂದಿನ ಸುಸಂದೇಶದಲ್ಲಿ ನಾವು ಮರಿಯ ಮಾತೆಯು ದೇವರ ಮೇಲಿಟ್ಟಿದ್ದ ಅಚಲ ನಂಬಿಕೆ ಮತ್ತು ವಿನಮ್ರತೆಯ ಸೇವಾ ಮನೋಭಾವನೆಯನ್ನು ಕಾಣುತ್ತೇವೆ. ತಲತಲಾಂತರಗಳಿಂದ ಪ್ರವಾದಿಗಳ ಮೂಲಕ ಪ್ರಕಟಿಸಲ್ಪಟ್ಟಿದ್ದ ಮಾತು ನೆರವೇರುವುದು ಎಂದು ಮರಿಯ ಮಾತೆ ಕಿಂಚಿತ್ತೂ ಸಂದೇಹ ಪಡದೆ ವಿಶ್ವಸಿಸಿದರು. ಆದುದರಿಂದಲೇ ಎಲಿಜಬೇತಳು ಅವರನ್ನು ನಂಬಿದವಳಾದ ನೀನು ಧನ್ಯಳೆ ಎಂದು ಹೊಗಳುತ್ತಾರೆ. ಅದೇ ರೀತಿ ಅತ್ಯಂತ ಮಹತ್ವವಾದ ಕೆಲಸಕ್ಕೆ ತಾಯಿಯು ಆಯ್ಕೆಯಾಗಿದ್ದರೂ ಸಹ ತಮ್ಮ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳದೆ ಎಲಿಜಬೇತಳಿಗೆ ಸಹಾಯ ಮಾಡಲು ಓಡಿ ಹೋಗುತ್ತಾರೆ. ಉಪಾವಸ್ಥೆಯಲ್ಲಿ ಗರ್ಭವತಿಯಾಗಿದ್ದ ಎಲಿಜಬೇತಳನ್ನು ಸಂಧಿಸಲು ಧಾವಿಸಿದ ಮರಿಯ ಮಾತೆ ನಮ್ಮೊಂದಿಗೂ ಸಹ ನಮ್ಮ ಕಷ್ಟದ ಸಮಯದಲ್ಲಿ ಇರುತ್ತಾರೆ ಎಂದು ನಾವು ವಿಶ್ವಸಿಸೋಣ. ಮರಿಯ ಮಾತೆಯ ಕೊಡುಗೆಗಾಗಿ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ನಮ್ಮನ್ನು ಅವರ ಕರಗಳಿಗೆ ಅರ್ಪಿಸಿಕೊಡೋಣ. ಪ್ರಾರ್ಥಿಸೋಣ. ಓ ಮಹಾಪರಿಶುದ್ಧ ಮರಿಯಮ್ಮನವರೇ, ನಮ್ಮ ತಾಯಿಯೇ, ನಮ್ಮೆಲ್ಲ ಅವಶ್ಯಕತೆಗಳಲ್ಲಿ ನಿಮ್ಮ ಸಹಾಯವನ್ನು ಬೇಡುತ್ತೇವೆ. ನೀವು ಸದಾ ನಮ್ಮ ರಕ್ಷಣೆಗೆ ನಿಲ್ಲುವಿರಿ ಎಂಬ ನಂಬಿಕೆ ನಮಗಿದೆ. ದೇವರ ಮಾತನ್ನು ನಂಬಿದವರಲ್ಲಿ ನೀವೇ ಧನ್ಯರಾಗಿದ್ದೀರಿ. ನಿಮ್ಮಂಥ ನಂಬಿಕೆಯನ್ನು ನಮಗೂ ಸಹ ಕರುಣಿಸಿರಿ. ದೇವರ ಚಿತ್ತವನ್ನು ನಮ್ಮ ಜೀವನದಲ್ಲಿ ಸ್ವೀಕರಿಸಲು, ಆತನ ವಾಗ್ದಾನಗಳನ್ನು ನಂಬಲು, ನಮ್ಮ ಹೃದಯಗಳನ್ನು ನಮ್ರತೆ ಮತ್ತು ಸೇವೆಯಿಂದ ತುಂಬಲು
ನಮ್ಮ ಕಷ್ಟಗಳಲ್ಲಿಯೂ ನಾವು ಆತನನ್ನು ಸ್ತುತಿಸಲು ಮತ್ತು ನಿಮ್ಮ ಮಗ ಯೇಸುವಿನಂತೆ ಆತನ ಮಾರ್ಗದಲ್ಲಿ ನಡೆಯಲು ನಮಗೆ ಕರುಣಿಸಿರಿ. ನಮ್ಮನ್ನು ನಮ್ಮ ಕುಟುಂಬಗಳನ್ನು ಎಲ್ಲ ಅಪಾಯಗಳಿಂದ ದೂರವಿಟ್ಟು ನಿಮ್ಮ ಮಾತೃತ್ವದ ಪ್ರೀತಿಯಿಂದ ನಮ್ಮನ್ನು ಆವರಿಸಿರಿ. ಸದಾಕಾಲಕ್ಕೂ ನಮ್ಮೊಂದಿಗಿದ್ದು ನಮ್ಮನ್ನು ಮುನ್ನಡೆಸಿರಿ. ಆಮೇನ್.